ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಡೇಟ್ ರಿಲೀಸ್ ಆಗಿದೆ. ಇನ್ನು ಇದ್ರ ಬಗ್ಗೆ ತಯಾರಿ ಮಾಡ್ಕೊಳ್ಳಿಕ್ಕಿದೆ. ಸಿಲೆಬಸ್ ಏನು ಹೇಳುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಸೊ ಸಿಲೆಬಸನ್ನು ನೋಟಿಫೈ ಮಾಡಿದಾರಾ ಈ ವರ್ಷಕ್ಕೆ? ಅದೊಂದು ಕ್ವಶನ್ ನಾವು ಕೇಳಬೇಕಾಗ್ತದೆ. ಯಾಕೆಂದರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ನಿನ್ನೆ ಮೊನ್ನೆಯಿಂದ ಸಿಲೆಬಸ್ ಬಗ್ಗೆ ಕೆಲವೊಂದು ಇದು ಹರಿದಾಡ್ತಾ ಇದೆ. ವಾಟ್ಸಪ್ ಮೆಸೇಜಸ್ ಇರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ. ಅಫ್ಕೋರ್ಸ್ ಅದು ಸಿಲೆಬಸ್, ಆದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ನೋಟಿಫೈ ಆಗಿರೋಂಥ ಸಿಲೆಬಸ್ ಅಲ್ಲ. ಇಲ್ಲಿ ತನಕ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಸಿಲೆಬಸ್ ಅಂತ ನೋಟಿಫೈ ಆಗಿಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ನಾವು ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಅಂತ ನೋಡಿದರೆ ಇಲ್ಲಿ ನೋಟಿಫಿಕೇಶನ್ ವಿತ್ ರಿಗಾರ್ಡ್ ಟು ಶೆಡ್ಯೂಲ್ ಆಫ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಡೌನ್ಲೋಡ್ PDF ಅಂತ ಕೊಟ್ಟರೆ ಇಲ್ಲಿ ನಮ್ಗೆ ಸಿಗುವಂಥದ್ದು ಕೇವಲ ಎಕ್ಸಾಮಿನೇಷನ್ ಡೇಟಿಗೆ ಸಂಬಂಧವಾಗಿ ಇರುವಂಥದ್ದು, ಪ್ಲಸ್ ಅದರದ್ದು ರಿಜಿಸ್ಟ್ರೇಷನ್ ಲಿಂಕ್ ನೀವು ರಿಜಿಸ್ಟರ್ ಮಾಡಲಿಕ್ಕೆ, ಎಕ್ಸಾಮ್ ಕಟ್ಟಲಿಕ್ಕೆ ರಿಜಿಸ್ಟರ್ ಮಾಡಲಿಕ್ಕೆ ಇಲ್ಲಿರುವಂಥದ್ದು ಇನ್ಸ್ಟ್ರಕ್ಷನ್ಸ್, ಸಪೋರ್ಟ್ ಅಷ್ಟೇ. ಬಿಟ್ಟರೆ ನೋಟಿಫಿಕೇಷನ್ ಬಗ್ಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗಲಿಲ್ಲ. ಹಾಗೆ 18 ಅಂದರೆ ಹೋದ ವರ್ಷದ ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 18ಕ್ಕೂ ನೋಟಿಫಿಕೇಷನ್ ಸಿಲೆಬಸ್ ಆಗಿರಲಿಲ್ಲ. ಯಾವುದಾಗಿತ್ತು? ಸೊ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಹೋಮ್ ಅಬೌಟ್ ಸಿಲೆಬಸ್ ಅಂತ ಹೇಳಿ ನೀವು ಕಾಣ್ತೀರಿ. ಸೊ ಇಲ್ಲಿ ಸಿಲೆಬಸ್ ಅಂತ ನೋಡಿದರೆ, ಸೊ ದಿಸ್ ಈಸ್ ಫಾರ್ 17. ಸೊ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದೇ ಒಂದು ನೋಟಿಫಿಕೇಷನನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಹೇಳಿಕೊಂಡು ಆ ಒಂದು ಮೆಸೇಜು ಎಲ್ರಿಗೂ ಸರ್ಕ್ಯುಲೇಟ್ ಆಗ್ತಾ ಇದೆ. ಓಕೆ, ತಪ್ಪಲ್ಲ, ಏನು ತಪ್ಪಲ್ಲ. ಆಫ್ಕೋರ್ಸ್ ಅದೇ ನೋಟಿಫಿಕೇಷನ್ ಇರಬಹುದು, ಇದೇ ಕಂಟಿನ್ಯೂ ಆಗ್ಬೋದು. ಬಟ್ ಒಂದು ವೇಳೆ ಹೊಸ ನೋಟಿಫಿಕೇಷನ್ ಬಂದರೆ ಆವಾಗ ಚೇಂಜ್ ಆಗೋದು ಬಹಳ ಕಮ್ಮಿ, ಇದೇ ಕಂಟಿನ್ಯೂ ಆಗುತ್ತೆ. ಆದರೆ ಒಂದು ಮಾತ್ರ ಎಲ್ರಿಗೂ ಕನ್ಫ್ಯೂಷನ್ ಇರುವಂಥದ್ದು ಏನಂತಂದರೆ, ಈ 3 ಕ್ರಿಮಿನಲ್ ಲಾಸ್ ಏನಿದೆಲ್ಲ, CRPC, IPC ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಯಾಕೆಂದರೆ ನೀವು ಇದೇ ಹೊಸ ನೋಟಿಫಿಕೇಷನ್ ತಿಳ್ಕೊಂಡ್ರೆ ನೀವೇನಂತ ಯೋಚನೆ ಮಾಡ್ತೀರಿ, ಓಕೆ ಈ ವರ್ಷವೂ CRPC, IPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟೇ ಇದೆ, ಅದಕ್ಕೋಸ್ಕರ ನಾವು ನ್ಯೂ ಕ್ರಿಮಿನಲ್ ಲಾಸ್ಗಳನ್ನು ಓದೋದು ಬೇಡ ಅಂತ ಹೇಳುವಂಥದ್ದು ಯೋಚನೆ ಮಾಡಿಬಿಡ್ತೀರಿ. ಹಾಗಲ್ಲ. ಓಕೆ, ಇದು 17ರಿಂದ ಜಾರಿಯಲ್ಲಿರುವಂಥ ಸಿಲೆಬಸ್ಸು. ಸೊ ಅದೇ ಎಲ್ಲರೂ ಸಿಲೆಬಸ್ ಅಂತ ತಿಳ್ಕೊಂಡು ಎಲ್ಲರೂ ನೀವು ಸರ್ಕ್ಯುಲೇಟ್ ಮಾಡ್ತಾ ಇದ್ದೀರಿ. ಹಾಗಂತ ಹೇಳಿ ಹೊಸ ಕ್ರಿಮಿನಲ್ ಲಾಸ್ ಇಲ್ಲ ಅಂತ ಅಲ್ಲ. ನೀವು ಹೊಸ ಕ್ರಿಮಿನಲ್ ಲಾಸನ್ನು ಹೊಸ ಕಾನೂನು ಅಂತ ನೋಡಬೇಡಿ. ಯಾಕೆಂದರೆ ನೋಡಿ, ಯಾವುದೇ ಅಮೆಂಡ್ಮೆಂಟ್ ಆಗಲಿ, ಪ್ರತಿ ವರ್ಷ ಯಾವುದಾದ್ರು ಕಾನೂನಿಗೆ ಅಮೆಂಡ್ಮೆಂಟ್ ಆಗುತ್ತೆ. ಆವಾಗ ಆ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳು ಬರುವಂಥದ್ದು ಸಹಜ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಅಥವಾ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ 2013, ನಿರ್ಭಯ ಆ್ಯಕ್ಟ್ ಇರ್ಬೋದು, 2018 ಇರ್ಬೋದು. ಇದೆಲ್ಲವೂ ಕೂಡ ಆಯಾ ವರ್ಷದ ಪಾಸಿಬಲ್ ಕ್ವಶನ್ಸ್ಗಳು. ಈಗ ಹೇಗೆ ರೀಸೆಂಟ್ ಕೇಸ್ ಲಾಸ್ಗಳನ್ನು ಕ್ವಶನಲ್ಲಿ ಕೇಳ್ತಾರೆ, ಹಾಗೆ ಆಯಾ ವರ್ಷದ ಇದು ಅಮೆಂಡ್ಮೆಂಟ್ಸ್ಗಳನ್ನು ಕೂಡ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಸೊ ನಿಮಗೆ ಒಂದಕ್ಕೆ ಮುಖ್ಯವಾದ ಪ್ರಶ್ನೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ನೋಟಿಫಿಕೇಷನ್ ಆಗಲಿಲ್ಲ, ಹಾಗೆ ಸಿಲೆಬಸ್ ನಾವು ಹಾಗೆ 17 ಸಿಲೆಬಸ್ಸೇ ಓದ್ಕೊಳ್ಬೇಕು ಅಂತ ಎಲ್ರಿಗೂ ಆ ಒಂದು ಭಾವನೆ ಇರುತ್ತೆ. ಹಾಗಾದರೆ ಕ್ರಿಮಿನಲ್ ಲಾಸ್ ಬಗ್ಗೆ ಏನು ಮಾಡೋದು ಅಂತ ಹೇಳಿ ನಿಮಗೆ ಡೌಟ್ಸ್ ಇರುತ್ತೆ. ಕ್ರಿಮಿನಲ್ ಲಾಸ್ ಬಗ್ಗೆ ಇಷ್ಟೇ, ಏನು ಬದಲಾವಣೆ ಆಗಿದೆ ಅಂತ. 3 ಆ್ಯಕ್ಟ್ ಇದೆ, ಅದರಲ್ಲಿ ಬದಲಾವಣೆ ಏನು ಬಹಳ ಕಷ್ಟ ಇಲ್ಲ ತಿಳ್ಕೊಳ್ಳಿಕ್ಕೆ, ಆಯಿತಾ. ಅಂದರೆ ಹೊಸ ಒಫೆನ್ಸ್ಗಳನ್ನು ಯಾವುದು ಆ್ಯಡ್ ಮಾಡಿದ್ದಾರೆ, ಯಾವುದು ಹೊಸ ಪ್ರೊಸೀಜರನ್ನು ಆ್ಯಡ್ ಮಾಡಿದ್ದಾರೆ, ಯಾವ ರೀತಿಯ ಚೇಂಜಸ್ಗಳನ್ನು ಮಾಡಿದ್ದಾರೆ ಹೇಳುವಂಥದ್ದು, ಅದೊಂದು ತಿಳ್ಕೊಂಡ್ರೆ ಸಾಕು. ಓಕೆ, ಅಂದರೆ CRPC, ಈಗ ಇಂಡಿಯನ್ ಪಿನಲ್ ಕೋಡ್ ಥೆಫ್ಟ್ನ ಸೆಕ್ಷನ್ನೇ ಬರುತ್ತೆ, ಥೆಫ್ಟೇ ಹೇಳ್ಬೋದು. ಆದರೆ ಕ್ವಶನ್ ಒಂದು ಪಾಸಿಬಿಲಿಟಿ ಏನಂತಂದರೆ, ಥೆಫ್ಟಿಗೆ ಸಂಬಂಧವಾಗಿ ಏನು ಹೊಸದಾಗಿ ಇಂಪ್ಲಿಮೆಂಟ್ ಆಗುವಂಥ ಕ್ರಿಮಿನಲ್ ಲಾಸಲ್ಲಿ ಬದಲಾವಣೆ ಆಗ್ಬೋದು ಅಂತ. ಅದು ಕೇಳದೇನೂ ಇರ್ಬೋದು, ಕೇಳಬಹುದು. ಕೇಳಿದರೆ ಆ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಮಾತ್ರ ಕೇಳ್ತಾರೆ. ಕೇಳಿದರೆ ಈಗ CRPC ಇದೆಲ್ಲ ಹಳೆ ಕಾನೂನು ಇಟ್ಕೊಂಡು ಸಹ ಏನಾದರೂ ಪಾಸಿಬಲ್ ಕ್ವಶನ್, ನ್ಯೂ ಕ್ರಿಮಿನಲ್ ಲಾಸ್ ಬಗ್ಗೆ ಕ್ವಶನ್ ಬಂದರು ಅಂತ ಸಹ ನಿಮಗೆ ಕ್ವಶನ್ನು ಪಾಸಿಬಲಿ ಯಾವ ಹೊಸ, ಈಗ ಆರ್ಗನೈಸ್ಡ್ ಕ್ರೈಮ್ ಅಂತ ಆ್ಯಡ್ ಆಗಿದೆ, ಟೆರರಿಸ್ಟ್ ಆ್ಯಕ್ಟ್ ಅಂತ ಆ್ಯಡ್ ಆಗಿದೆ, ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತ ಆ್ಯಡ್ ಆಗಿದೆ. ಸೊ ಈ ರೀತಿ ಒಫೆನ್ಸ್ಗಳು ಆ್ಯಡ್ ಆಗಿದೆ ಅಂತ ಹೇಳಿ ಆ ರೀತಿ ಕ್ವಶನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಹಳೆ ಕ್ರಿಮಿನಲ್ ಲಾಸ್ ಮತ್ತು ಹೊಸ ಕ್ರಿಮಿನಲ್ ಲಾಸ್ಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ಸಂಬಂಧವಾಗಿ ಹೇಳಿದ್ವಿ. ಯಾಕೆಂದರೆ ಹೊಸ ಕ್ರಿಮಿನಲ್ ಲಾಸ್ ಇಲ್ಲ ಅಂತ ಹೇಳಿ ಯಾವ ನೋಟಿಫಿಕೇಷನ್ ಬರಲಿಲ್ಲ. ಬಟ್ ಎಕ್ಸಿಸ್ಟಿಂಗ್ ನೀವು ಕಾಲೇಜಲ್ಲಿ ಏನು ಓದಿದ್ರಿ, ಸೊ ಆ ಸಿಲೆಬಸ್ಸು ಇಟ್ ಈಸ್ ಸಿನ್ಸ್ ಫ್ರಾಮ್ ನೋಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 17ಇಂದನೇ ಜಾರಿಯಲ್ಲಿದೆ. ಸೊ ಈಗಲೂ ಕೂಡ ಅದೇ ಇದೆ. ಬಟ್ ನಾವು ಇಂಪ್ಲಿಕೇಶನ್ ಮುಖಾಂತರ ಏನು ಅರ್ಥ ಮಾಡ್ಕೊಳ್ಬೇಕು, ಹೊಸ ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಏನಿದೆ ಅಥವಾ ಯಾವುದಿಂದ ಜಾರಿಗೆ ಬಂತು ಅಂತಲೂ ಕೇಳ್ಬೋದು. ಜುಲೈ 1, 2024. ಸೊ ಸಿಂಪಲ್ ಕ್ವಶನ್ಗಳನ್ನು ಕೇಳ್ಬೋದು.
ಬೇಸಿಕ್ ಪ್ರಾವಿಷನ್ಸ್ಗಳು ಇದನ್ನೇ ಇರ್ಬೋದು. ಸೊ ಆ ನ್ಯೂ ಕ್ರಿಮಿನಲ್ ಲಾಸ್ಗಳು ಅಥವಾ ಓಲ್ಡ್ ಕ್ರಿಮಿನಲ್ ಲಾಸ್ಗಳು ಅದನ್ನು ನಾವು ಸಪ್ರೇಟ್ ಆ್ಯಂಗಲಲ್ಲೇ ತಿಳ್ಕೊಂಡು ಓದಬೇಕು. ಅದು ಬಿಟ್ಟು ವೇಟೇಜ್ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ಮೇಯ್ನಾಗಿ ನೀವು ತುಂಬ ಒಂದು ಪ್ರಾಮುಖ್ಯತೆ ನೀಡಬೇಕು ಕಾನ್ಸ್ಟಿಟ್ಯೂಷನಲ್ ಲಾ. ಯಾಕೆಂತಂದರೆ ನೀವು ಅದರಲ್ಲಿ ಕೇವಲ ಬೇರೆ ಆ್ಯಕ್ಟ್ ಓದಿದರೆ ಮಾತ್ರ ಸಾಕಾಗೋದಿಲ್ಲ. ಯು ಆಲ್ಸೋ ನೀಡ್ ಟು ನೋ ದ ಕೇಸ್ ಲಾಸ್, ಅದ್ರದ್ದು ಪ್ರಿನ್ಸಿಪಲ್ಸು, ಡಾಕ್ಟ್ರಿನ್ಸ್ ಎಲ್ಲವೂ ಕೂಡ ತಿಳ್ಕೊಂಡಿರಬೇಕು ಕಾನ್ಸ್ಟಿಟ್ಯೂಷನಲ್ ಲಾದಲ್ಲಿ. ಎಂಟೈರ್ ಒಂದು ಇಷ್ಟು ಆ್ಯಕ್ಟ್ಸ್ಗಳಿವೆಲ್ಲ, ಇಷ್ಟು ಆ್ಯಕ್ಟ್ಸ್ಗಳಲ್ಲಿ ನೀವು ಸುಮಾರು ಒಂದು 25% ಕಾನ್ಸ್ಟಿಟ್ಯೂಷನಲ್ ಲಾಗೆ ಓದಿದ್ರೂ ಸಹ ನಿಮಗೆ ಎಷ್ಟೋ ಮಾರ್ಕ್ಸ್ ಜಾಸ್ತಿ ಆಗುವಂಥ ಸಂಭವ ಇರುತ್ತೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಲಾ ಇಸ್ ದ ಟಾಪ್ ಮೋಸ್ಟ್ ಪ್ರಿಫರೆನ್ಸ್. ಹಾಗೆ ವೇಟೇಜ್ ಅದು ಬರೀ ಬೇರೆ ಆ್ಯಕ್ಟ್ ಓದಿದ್ರೆ ಅಲ್ಲ, ಯು ಹ್ಯಾವ್ ಟು JN ಪಾಂಡೆ ಟೆಕ್ಸ್ಟ್ ಬುಕ್ ಇದೆ, ಅಥವಾ ನೀವು ಕಾಲೇಜಲ್ಲಿ ಏನೇನು ನೋಟ್ಸ್ ಮಾಡ್ಕೊಂಡಿದ್ರಿ, ನಿಮ್ಮ ಕಾಲೇಜ್ ಸಿಲೆಬಸ್ಸೇ ಯಾವುದು. ಈಗ ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ನಿಮಗೆ ಡೌಟ್ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಒಂದು ಕ್ವಶನ್ ಪೇಪರ್ಸ್ಗಳನ್ನು ಓದಬೇಕು, ಹಳೆ ಕ್ವಶನ್ ಪೇಪರ್ಸ್ಗಳನ್ನು. ಪ್ಲಸ್ ಇನ್ನೊಂದೇನಂತಂದರೆ ನಿಮ್ಮ ಕಾಲೇಜಲ್ಲಿ ಏನು ಸಿಲೆಬಸ್ ಇತ್ತು, ರೈಟ್ ಟು ಇಕ್ವಾಲಿಟಿ, ಫ್ರೀಡಮ್ಮು, ಅಥವಾ ಯಾವ್ಯಾವ ಪೋರ್ಷನ್ ಇತ್ತು, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ಅಲ್ವಾ. ಸೊ ಅದೇ ನಿಟ್ಟಿನಲ್ಲಿ ನೀವು ಓದಬೇಕಾಗತ್ತೆ. ಯಾಕೆಂದರೆ ನೀವು ಕಾಲೇಜಲ್ಲಿ ಓದಿರುವಂಥ ನಿಮ್ಮ ಲೀಗಲ್ ಎಜುಕೇಷನನ್ನು ಟೆಸ್ಟ್ ಮಾಡಲಿಕ್ಕೆ ಇಲ್ಲಿರುವಂಥದ್ದು ಈ ಒಂದು ಎಕ್ಸಾಮ್, ಎಷ್ಟು ಓದಿದ್ದೀರಿ ಅಂತ ಹೇಳಿ. ಸೊ ಅದನ್ನು ನೀವು ಸರಿಯಾಗಿ ಓದ್ಕೊಂಡಿದ್ರೆ ಇದು ಬಹಳ ದೊಡ್ಡ ಕಷ್ಟವಾದಂಥ ವಿಷಯ ಆಗಿರೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ಈ ಕ್ರಿಮಿನಲ್ ಲಾಸ್. CRPC 10 ಮಾರ್ಕ್ಸ್, CPC 10 ಮಾರ್ಕ್ಸ್, IPC 8 ಮಾರ್ಕ್ಸ್. IPCಲಿ ಮೇಯ್ನಾಗಿ ಬೇರೆ ಬೇರೆ ಒಫೆನ್ಸಸ್ಗಳ ಬಗ್ಗೆ ಅಥವಾ ಕೆಲವೊಂದು ಜನರಲ್ ಡಿಫೆನ್ಸಸ್ ಏನಿರುತ್ತೆ, ಜನರಲ್ ಎಕ್ಸೆಪ್ಷನ್ಸ್ಗಳಂತ ಏನಿದೆ, ಅದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್ಗಳು. ಈಗ ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದ್ರೇನು, ಮರ್ಡರ್ ಅಂದ್ರೇನು, ಕಲ್ಪಬಲ್ ಹೊಮಿಸೈಡ್ ಅಥವಾ ಥೆಫ್ಟ್, ರಾಬರಿ, ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್, ರಾಬರಿ, ಡಕಾಯಿತಿ, ಹೀಗೆ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಅಂತ ಇದೆ. ಅಂದರೆ ಮರ್ಡರ್, ಅಟೆಂಪ್ಟ್ ಟು ಸುಸೈಡ್, ರೇಪ್, ಸೆಕ್ಷುವಲ್ ಒಫೆನ್ಸಸ್, ವಾಯರಿಸಮ್, ಸ್ಟಾಕಿಂಗ್, ಮತ್ತು ರಾಂಗ್ಫುಲ್ ರಿಸ್ಟ್ರೆಂಟ್, ರಾಂಗ್ಫುಲ್ ಕನ್ಫೈನ್ಮೆಂಟ್, ಕಿಡ್ನ್ಯಾಪಿಂಗ್, ಅಬ್ಡಕ್ಷನ್, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ IPCಯಲ್ಲಿ ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಅದೆರಡು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಅಬೇಟ್ಮೆಂಟ್ ಬಗ್ಗೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಮತ್ತು ಅಟೆಂಪ್ಟ್ ಬಗ್ಗೆ, ಅದ್ರ ಜೊತೆಗೆ ಎಕ್ಸೆಪ್ಷನ್ಸ್ಗಳಿವೆ ಅಲ್ವಾ, ಮಿಸ್ಟೇಕ್, ಮತ್ತು ಕನ್ಸೆಂಟ್, ಇಂಟಾಕ್ಸಿಕೇಷನ್, ಪ್ರೈವೇಟ್ ಡಿಫೆನ್ಸ್, ಆ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಪ್ರತಿಯೊಂದಕ್ಕೂ ನೀವು ಎಕ್ಸಾಮಲ್ಲಿ ಕಾಲೇಜಲ್ಲಿ ಏನು ಓದಿರ್ತೀರಿ ಅದನ್ನೇ ಸ್ವಲ್ಪ ಪಾಲಿಷ್ ಮಾಡಿ ಓದಬೇಕಾಗತ್ತೆ ಅಷ್ಟೇ. ಅಂದರೆ ಇಮಿಡಿಯೇಟ್ಲಿ ನಿಮಗೆ ರೆಫರೆನ್ಸ್ ಸಿಗಲಿಕ್ಕೆ. ಸೊ ಎಲ್ಲದೂ ಕೂಡ ಸೆಕ್ಷನ್, ಈಗ ನೀವು ಬೇರೆ ಆ್ಯಕ್ಟ್ ಇದೆ, ಒಂದು ಬೇರೆ ಆ್ಯಕ್ಟ್ ಇಟ್ಕೊಂಡು ಸಪೋಸ್ ಬೇರೆ ಆ್ಯಕ್ಟ್ ತೊಗೊಂಡು ಬಂದಿದ್ದೀರಿ, ಅದನ್ನು ಇಮಿಡಿಯೇಟ್ಲಿ ರೆಫರ್ ಮಾಡ್ತೀರಿ, ಓದ್ತೀರಿ ಅಂತ ತಿಳ್ಕೊಂಡ್ರು ಎಲ್ಲಿದೆ ಅಂತ ಹೇಳಿ ಗೊತ್ತಿರಬೇಕು. ಅಥವಾ ಇಷ್ಟು ಆ್ಯಕ್ಟ್ಗಳಲ್ಲಿ ಯಾವ ಕಾನೂನಿಗೆ ಸಂಬಂಧಪಟ್ಟದು ಅಂತ ನಿಮಗೆ ಗೊತ್ತಾಗುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಆ ರೀತಿ ಇರುವಾಗ ಹೇಗೆ ಓದ್ತೀರಿ ಹೇಳುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು, ನೀವು ಯಾವ ರೀತಿ ಸ್ಟಡಿ ಮಾಡ್ತೀರಿ ಅಂತ ಹೇಳಿ. ಸೊ ಫಸ್ಟ್ ನಾನು ನೆಕ್ಸ್ಟ್ ಹೇಳ್ತೇನೆ ಯಾವ ರೀತಿ ಓದಬೇಕು ಹೇಳುವಂಥದ್ದು, ಇನ್ನೊಂದೊಂದು ವೀಡಿಯೋ ಮಾಡ್ತೇನೆ. ಬಟ್ ವಿ ಹ್ಯಾವ್ ಅ ಸಪ್ರೇಟ್ ಕೋರ್ಸ್, ಅದಕ್ಕೊಂದು ಸಪ್ರೇಟ್ ಡೀಟೇಲ್ ಆದ ಕೋರ್ಸೇ ಇದೆ. ಈ ಅಷ್ಟು 19 ಆ್ಯಕ್ಟನ್ನು ಕವರ್ ಮಾಡುವಂಥದ್ದು, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು, ಅದು ಲಾಸ್ಟಿಗೆ ಹೇಳ್ತೇನೆ. ಬಟ್ ಜನರಲಿ ಕೂಡ ಯೂಟ್ಯೂಬಲ್ಲೂ ಕೂಡ ಐ ವಿಲ್ ಬಿ ಅಪ್ಲೋಡಿಂಗ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟ್ರಿಕ್ಸ್, ಹೇಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಓದಬೇಕು ಅಂತ ಹೇಳಿ. ಈಗ ನೋಡಿ, ಪ್ಯೂರ್ ಬೇರೆ ಆ್ಯಕ್ಟ್ ಇಲ್ಲದೆ ನಿಮ್ಮ ಮನಸ್ಸಲ್ಲೇ ನೀವು ತಿಳ್ಕೊಂಡಿರಬೇಕಾಗಿರುವಂಥ ಕೆಲವೊಂದು ವಿಚಾರಗಳು ಯಾವುದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಸುಮಾರು ಕೇಸ್ ಲಾಸ್ಗಳಿರುವಂಥದ್ದು, ಸುಮಾರು 4 ಮಾರ್ಕ್ಸ್ ಬರುತ್ತೆ. ಹಾಗೆ ಅಡ್ಮಿನಿಸ್ಟ್ರೇಷನ್ ಲಾ, ಅದು ಕೂಡ ಕೆಲವೊಂದು ಪ್ರಿನ್ಸಿಪಲ್ಸ್, ಈಗ ರೂಲ್ ಆಫ್ ಲಾ ಅಥವಾ ರೂಲ್ ಆಫ್ ಇದು ಡಾಕ್ಟ್ರಿನ್ ಆಫ್ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್, ಈ ರೀತಿ ಎಲ್ಲ ಕೆಲವೊಂದು ಇರುತ್ತೆ. ಅದು ಇದರಲ್ಲೂ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ಲೂ ಬರುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಈ ಎಲ್ಲ ಓವರ್ಲ್ಯಾಪ್ ಆಗುತ್ತೆ ಕಾನ್ಸೆಪ್ಟ್ಸ್ಗಳು. ಸೊ ಕಾನ್ಸ್ಟಿಟ್ಯೂಷನ್ 10, ಅಡ್ಮಿನಿಸ್ಟ್ರೇಷನ್ ಲಾ 3, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ 4 ಮಾರ್ಕ್ಸ್, ಸುಮಾರು 17 ಮಾರ್ಕ್ಸ್ ಆಗೋಯಿತು ಇಲ್ಲಿ. ಅದಾದ ನಂತರ ಪ್ಯೂರ್ ಪ್ರಿನ್ಸಿಪಲ್ಸ್ಗಳು ಹೇಳುವಂಥದ್ದು ಲಾ ಆಫ್ ಟಾರ್ಟ್, ಮೋಟರ್ ವೆಹಿಕಲ್ಲು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸ್ ಇದೆ. ಅಂದರೆ ಲಾ ಆಫ್ ಟಾರ್ಟಿಗೆ ಯಾವುದೇ ನಿರ್ದಿಷ್ಟವಾದ ಕಾನೂನಿಲ್ಲ. ಯು ಹ್ಯಾವ್ ಟು ನೋ ದ ಪ್ರಿನ್ಸಿಪಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ತಿಳ್ಕೊಂಡಿರಬೇಕು. ಸುಮಾರು ಒಂದು 2 ಮಾರ್ಕ್ಸ್ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 17 ಆಯಿತು, 19 ಮಾರ್ಕ್ಸು ಇಲ್ಲಿ ನಾವು ಕಾಣ್ತೇವೆ. ಪ್ಲಸ್ ಸುಮಾರು 15 ಪ್ಲಸ್ ಇದು ಪ್ರೊಫೆಷನಲ್ ಎಥಿಕ್ಸ್ ಇದಲ್ಲ, ಅದರಲ್ಲಿ 2 ಇದೆ, ಅಡ್ವೊಕೇಟ್ ಆ್ಯಕ್ಟ್ ಕೂಡ ಬರುತ್ತೆ. ಪ್ಲಸ್ ಕೆಲವೊಂದು ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಕೇಸಸ್ ಆಫ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಹೇಳುತ್ತದೆ ಏನಿದೆ,
ಅದರಲ್ಲಿ ಲೈಕ್ 4 ಮಾರ್ಕ್ಸ್ ಇದೆ ಟೋಟಲು. ಅಡ್ವೊಕೇಟ್ಸ್ ಆ್ಯಕ್ಟ್ಗೆ 2-3 ಮಾರ್ಕ್ಸ್ ಅಂತ ಹೇಳಿದ್ರು ಸಹ ಈ ಪ್ರೊಫೆಷನಲ್ ಎಥಿಕ್ಸ್ ಅದೆಲ್ಲ ಕೂಡ ಜನರಲ್ ನಿಮ್ಮ ಪ್ರಿನ್ಸಿಪಲ್ಸಿಂದ ತಿಳ್ಕೊಳ್ಬೇಕು, ಅದೊಂದು 1 ಮಾರ್ಕ್ಸ್ ಹಿಡಿದ್ರೆ ಸುಮಾರು 20 ಮಾರ್ಕ್ಸು. ಇಟ್ಸ್ ಪ್ಯೂರ್ಲಿ ಆ ಕ್ವಶನ್ಸ್ಗಳಲ್ಲ, ಆ ಥಿಯರಿ ಪಾಠ ಇರುವಂಥದ್ದು, ಬೇರೆ ಆ್ಯಕ್ಟ್ ಅಲ್ಲದೆ. ಆಯಿತಾ? ಈ ಕಾನ್ಸ್ಟಿಟ್ಯೂಷನ್ ಒಂದು ಸ್ವಲ್ಪ ಕ್ವಶನ್ಸ್ಗಳು ಬರ್ತವೆ ಬೇರೆ ಆ್ಯಕ್ಟಿಂದ, ಬಟ್ ಹೆಚ್ಚಾಗಿ ನಾವು ನೋಡುವಂಥದ್ದು ಪ್ರಿನ್ಸಿಪಲ್ಸ್ಗಳ ಮೇಲೆ. ಈಗ ಉಳಿದಿದ್ದೆಲ್ಲ ಡೈರೆಕ್ಟ್ ಕ್ವಶನ್ಸ್ಗಳು. ಈಗ ಆರ್ಬಿಟ್ರೇಷನ್ ಆ್ಯಕ್ಟ್ ಇರ್ಬೋದು, ಅಥವಾ ಫ್ಯಾಮಿಲಿ ಲಾದಲ್ಲಿ ನೋಡಿ, ಹಿಂದೂ ಲಾ, ಮುಸ್ಲಿಂ ಲಾ ಅದಲ್ಲೂ ಬರುತ್ತೆ. ಹಿಂದೂ ಲಾದಲ್ಲೇ ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್, ಹಿಂದೂ ಗಾರ್ಡಿಯನ್ಶಿಪ್ ಆ್ಯಕ್ಟ್. ಮುಸ್ಲಿಂ ಲಾದಲ್ಲೂ ಮುಸ್ಲಿಂ ಪರ್ಸನಲ್ ಲಾ, ಕ್ರಿಶ್ಚಿಯನ್ ಲಾ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಸೊ ಎಷ್ಟೊಂದು ಇದಿದೆ. ಸೊ 8 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ನಾವು ಹೀಗೆ ವೇಟೇಜ್ ನೋಡೋದಾದರೆ ಎಷ್ಟೆಷ್ಟು ನಾವು ಹೆಚ್ಚು ಓದಬೇಕು ಅಂತ ಅಂದರೆ, ಸಿ ಹಿಯರ್, ಫಸ್ಟು ಕಾನ್ಸ್ಟಿಟ್ಯೂಷನ್ ಲಾ ಪ್ಲಸ್ ಯು ಹ್ಯಾವ್ ಟು ರೀಡ್ ಆಲ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟದ್ದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅಡ್ಮಿನಿಸ್ಟ್ರೇಷನ್ ಲಾ ಇದೆಲ್ಲ. ಯಾಕೆಂದರೆ ನೀವು ಬೇರೆ ಆ್ಯಕ್ಟ್ ಓದಿದ್ರೂ ಸಿಗದೇ ಇರುವಂತಹ ಸಬ್ಜೆಕ್ಟ್ ಆಗಿರೋದಕ್ಕೆ ನಾನು ಯಾವುದು ಥಿಯರಿ ಸಬ್ಜೆಕ್ಟ್ಸ್ ಹೇಳಿದಲ್ಲ, ಕಾನ್ಸ್ಟಿಟ್ಯೂಷನು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು, ಅಡ್ಮಿನಿಸ್ಟ್ರೇಷನ್ ಲಾ, ಲಾ ಆಫ್ ಟಾರ್ಟ್ಸ್ ಮತ್ತು ಪ್ರೊಫೆಷನಲ್ ಎಥಿಕ್ಸ್, ಇಷ್ಟು ಫಸ್ಟ್ ಓದಿ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಉಳಿದಿರುವಂಥದ್ದು CRPC, ಇಂಡಿಯನ್ ಪೀನಲ್ ಕೋಡ್, ಎವಿಡೆನ್ಸ್ ಆ್ಯಕ್ಟ್, ಅದು ನಂತರದ ಹಂತದಲ್ಲಿ ಓದ್ಕೊಂಡ್ರೆ ಒಳ್ಳೆಯದು. ಅದು ಕೂಡ ಜಾಸ್ತಿ ಮಾರ್ಕ್ಸ್ ಇರುವಂಥದ್ದು. ಅದು ಯಾವ್ಯಾವ ರೀತಿ ಓದ್ಕೊಳ್ಬೇಕಂತಂದರೆ, ಬೇಸಿಕ್ ಸೆಕ್ಷನ್ ವೈಸ್ ಫಸ್ಟ್ ನೀವು ಅದ್ರದ್ದು ಓವರ್ವ್ಯೂ ತಿಳ್ಕೊಳ್ಬೇಕು, ಯಾವ ರೀತಿಯಲ್ಲಿ ಫಸ್ಟ್ ಯಾವುದನ್ನು ಓದಬೇಕು, ಹೇಗೆ ಓದಬೇಕು ಹೇಳುವಂಥದ್ದು. ಅಂದರೆ ಆ ಇಂಡೆಕ್ಸ್ ನೋಡಿಕೊಂಡು ಯಾವ್ಯಾವ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಅಂತ ಫಸ್ಟ್ ಮಾರ್ಕ್ ಮಾಡಿಕೊಂಡು, ನಿಮ್ಮ ಸಿಲೆಬಸ್ LLB ಸಿಲೆಬಸನ್ನು ಹೇಗೆ ಜಸ್ಟ್ ಚೆಕ್ ಮಾಡಿ ಸಮೀಕರಣ ಮಾಡಿಕೊಂಡು ಅದನ್ನು ಓದಿ. ಅದ್ರ ಜೊತೆಗೆ ನ್ಯೂ ಕ್ರಿಮಿನಲ್ ಲಾಸ್ ಇರುವಂಥದ್ದು, ಯು ನೀಡ್ ಟು ಕಂಪೇರ್ ಇಟ್ ವಿತ್ ನ್ಯೂ ಕ್ರಿಮಿನಲ್ ಲಾಸ್. ಹಳೆ ಕ್ರಿಮಿನಲ್ ಲಾಸ್ ಏನಿದೆ, ಹೊಸ ಬದಲಾವಣೆ ಏನಾಗಿದೆ ಅಂತ ಹೇಳಿ ಅಟ್ಲೀಸ್ಟ್ ಆ ಚೇಂಜಸ್ಗಳು. ಈಗ ಉದಾಹರಣೆಗೆ ಇಂಡಿಯನ್ ಪೀನಲ್ ಕೋಡಲ್ಲಿ ಸುಮಾರು ಒಂದು 20-25 ಚೇಂಜಸ್ಗಳು ಇರ್ಬೋದು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಒಂದು 80 ಚೇಂಜಸ್ಗಳು ಇರ್ಬೋದು. ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಕೇವಲ ಒಂದು 7-8 ಚೇಂಜಸ್, ಜಾಸ್ತಿ ಇಲ್ಲ. ಅಂದರೆ ನಾವು ತುಂಬ ಸಬ್ಸೆಕ್ಷನ್ ವೈಸ್ ಕೂಡ ಹೋದರೂ ಸಹ ಒಂದು 7-8 ಚೇಂಜಸ್ಗಳು ಮ್ಯಾಕ್ಸಿಮಮ್ ಕಾಣ್ಬೋದು. ಸೊ ಆ ಪ್ರಿನ್ಸಿಪಲ್ಸ್ಗಳನ್ನು ಏನಂತ ತಿಳ್ಕೊಂಡ್ರೆ ಅದು ನಿಮಗೆ ಸುಲಭ ಆಗುತ್ತೆ. ಓಕೆ, ಸೊ ಆ ಏನು ಚೇಂಜಸ್ ಅಂತ ಸದ್ಯದಲ್ಲೇ ಐ ವಿಲ್ ಬಿ ರಿಲೀಸಿಂಗ್ ಒನ್ ವೆರಿ ಅಫೋರ್ಡೆಬಲ್ ಕೋರ್ಸನ್ನು ರಿಲೀಸ್ ಮಾಡ್ತೇನೆ, ಲೈಕ್ ವಿದಿನ್ ಲೈಕ್ 500 ರೂಪೀಸ್, ಓನ್ಲಿ ಚೇಂಜಸ್ಗೆ ಸಂಬಂಧಪಟ್ಟಾಗೆ ಏನು ಬದಲಾವಣೆ ಆಗಿದೆ ಅಂತ ಹೇಳಿ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಓಕೆ, ಸೊ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ. ಜುಡಿಷರಿ ಎಕ್ಸಾಮ್ ಅಥವಾ ಯಾರೇ ಲಾಯರ್ಸ್ ಇರಲಿ, ಎನಿವನ್ ಹೂ ವಾಂಟ್ಸ್ ಟು ನೋ ಅಬೌಟ್ ನ್ಯೂ ಕ್ರಿಮಿನಲ್ ಲಾಸ್ದು ಏನು ಬದಲಾವಣೆ ಅಂತ ನಿಮಗೆ ಗೊತ್ತಾದರೆ ಇಟ್ ವುಡ್ ಬಿ ಮೋರ್ ಈಸಿ, ಸುಲಭ ಆಗುತ್ತೆ. ಯಾಕೆಂದರೆ ಪ್ರಿನ್ಸಿಪಲ್ಸ್ಗಳು ಸೇಮ್. ಐ ಆಮ್ ಸೇಯಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಹೊಸ ಕ್ರಿಮಿನಲ್ ಲಾ, ಹಳೆ ಕ್ರಿಮಿನಲ್ ಲಾ, ಪ್ರಿನ್ಸಿಪಲ್ಸ್ಗಳು ಅದೇ, ಸೇಮ್ ಅದೇ. ಆಯಿತಾ? ಬದಲಾವಣೆಗಳು ನಾನು ಹೇಳ್ದಲ್ಲ, ಹೆಚ್ಚು ಅಂದರೆ ಎಡಿಷ್ನಲ್ ಇಷ್ಟು ಬದಲಾವಣೆಗಳನ್ನು ನೀವು ತಿಳ್ಕೊಳ್ಬೇಕು. ಪ್ಲಸ್ ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನೀವು ತಲೆ ಯೋಚನೆ ಮಾಡಲಿಕ್ಕಿಲ್ಲ, ಯಾಕೆಂದರೆ ಆಲ್ರೆಡಿ ನಿಮ್ಮ ಹತ್ರ ಬೇರೆ ಆ್ಯಕ್ಟ್ ಇರುತ್ತೆ, ಅದೇನು ಬಹಳ ಕಷ್ಟದ ವಿಚಾರವೇ ಅಲ್ಲ. ಸೊ ಆ್ಯಸ್ ಆಫ್ ನೌ ಯು ಹ್ಯಾವ್ ಟು ಸ್ಟಡಿ CRPC, ಇಂಡಿಯನ್ ಪೀನಲ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಅಲಾಂಗ್ ವಿತ್ ಸಮ್ ಆಫ್ ದಿ ಚೇಂಜಸ್ ಇಂಟ್ರೊಡ್ಯೂಸ್ ಬೈ ದಿ ನ್ಯೂ ಕ್ರಿಮಿನಲ್ ಲಾಸ್. ಇದನ್ನು ಓದ್ಕೊಳ್ಳುವಂಥದ್ದು ಆನ್ ಅ ಸೇಫರ್ ಸೈಡ್. ಯಾಕೆಂದರೆ ಸುಲಭ, ಅದು ಸ್ವಲ್ಪ ಓದಿದರೆ ಬಹಳ ಸುಲಭ ಆಗಿಬಿಡತ್ತೆ ನಿಮಗೆ ಕ್ಲಿಯರ್ ಮಾಡುವಂಥದ್ದು. ಯಾಕೆಂದರೆ ನಿಮ್ಮ ಪ್ರಿನ್ಸಿಪಲ್ಸ್ಗಳು ಗೊತ್ತಾಗತ್ತೆ, ಮೇನ್ ಪ್ರಿನ್ಸಿಪಲ್ಸ್ಗಳು ಕ್ರಿಮಿನಲ್ ಲಾಸ್ಗಳದ್ದು. ಪ್ಲಸ್ ಯು ವಿಲ್ ಆಲ್ಸೋ ಬಿ ನೋಯಿಂಗ್ ಅಬೌಟ್ ದ ಅಮೆಂಡ್ಮೆಂಟ್ಸ್ ಆಲ್ಸೋ. ಆಯಿತಾ? ಅದಾದ ನಂತರ ನೀವು ಯಾವುದೇ ಇದನ್ನು ಓದ್ತಾ ಹೋಗ್ಬೋದು. ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ಕನ್ಸ್ಯೂಮರ್ ಆ್ಯಕ್ಟ್, ಫ್ಯಾಮಿಲಿ ಲಾ ನಂತರ ಓದಿ. ಯಾಕೆಂದರೆ ಇಟ್ ಹ್ಯಾಸ್ ಲೈಕ್ 8 ಮಾರ್ಕ್ಸ್ ವೇಟೇಜ್ ಇದೆ, ಸುಲಭ ಆಗುತ್ತೆ, ಡೈರೆಕ್ಟ್ ಇದಿದೆ. ಇನ್ನು ಮುಸ್ಲಿಂ ಲಾಗೆ ಸಂಬಂಧಪಟ್ಟದ್ದು ಮಾತ್ರ ಯು ಡು ನಾಟ್ ಹ್ಯಾವ್ ಟೂ ಮೆನಿ ಬೇರೆ ಆ್ಯಕ್ಟ್ಸ್ ಇಲ್ಲ. ಪ್ರಿನ್ಸಿಪಲ್ಸ್ಗಳ ಮೇಲೆ ತಿಳ್ಕೊಳ್ಬೇಕು, ಎಕ್ಸೆಪ್ಟ್ ಡಿಸೊಲ್ಯೂಷನ್ ಆಫ್ ಮ್ಯಾರೇಜ್ ಅದೆಲ್ಲ ಬಿಟ್ಟರೆ ಮೇನ್ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾರೇಜಸ್ ಅದೆಲ್ಲವೂ ಕೂಡ ಯು ಡು ನಾಟ್ ಹ್ಯಾವ್ ಬೇರೆ ಆ್ಯಕ್ಟ್, ಪ್ರಿನ್ಸಿಪಲ್ಸ್ಗಳೇ. ಸೊ ಅದನ್ನು ತೊಗೊಂಡು ಹೋಗ್ಲಿಕ್ಕಿಲ್ಲ ನಿಮಗೆ ಬೇರೆ ಎಕ್ಸಾಮಿಗೆ. ಸೊ ಅದನ್ನು ನಿಮಗೆ ಮುಂಚೆನೇ ನೀವು ಓದಿಟ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ಕಂಪ್ನಿ ಲಾ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಲೆಂದಿ ಆ್ಯಕ್ಟ್. ಅದು 2 ಮಾರ್ಕ್ಸ್ ವೇಟೇಜ್ ಕೊಟ್ಟಿದ್ದಾರೆ. ಬೇಸಿಕ್ಕಾಗಿ ಯಾವ್ಯಾವ ರೀತಿಯ ಕಂಪ್ನಿಗಳು ಹಾಗೆಲ್ಲ ಕ್ವಶನ್ಗಳಿರ್ತವೆ. ಎನ್ವೈರ್ಮೆಂಟ್ ಲಾ ಕೂಡ ಇದೆಲ್ಲ ನೋಡಿ 2 ಮಾರ್ಕ್ಸ್ ಇರುವಂಥದ್ದೆಲ್ಲ ನೀವು ಲಾಸ್ಟ್ ಇಟ್ಕೊಳ್ಳಿ ಓದುವಂಥದ್ದು. ಅದಕ್ಕೆ ತುಂಬ ಟೈಮ್ ಕೊಡಬೇಡಿ. ಲಾಸ್ಟಿಗೆ ಬೇಕಾದ್ರೆ ಅವ್ರು ಯಾವ ಕ್ವಶನ್ಗಳು ಬೇಕಾದರೂ ಕೇಳ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್. ಸೊ ನೆಕ್ಸ್ಟ್ ಇದಕ್ಕೆ ಯು ಕ್ಯಾನ್ ಗಿವ್ ಇಂಪಾರ್ಟೆನ್ಸ್. ಹಾಗೆ ಇದು ಕೂಡ ಇಂಪಾರ್ಟೆಂಟ್, ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್,
ಪ್ರಾಪರ್ಟಿ ಲಾಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಸೊ ಫಸ್ಟ್ ಪ್ರಿಫರೆನ್ಸಲ್ಲಿ ಅಗೇನ್ ಐ ಆಮ್ ಸೇಯಿಂಗ್, ಫಸ್ಟ್ ಪ್ರಿಫರೆನ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ, ಅದಾದ ನಂತರ ಇದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅಡ್ಮಿನಿಸ್ಟ್ರೇಷನ್ ಲಾ, ಪ್ರೊಫೆಷನಲ್ ಎಥಿಕ್ಸ್, ಲಾ ಆಫ್ ಟಾರ್ಟ್ಸ್, ಹಾಗೆ ಮುಸ್ಲಿಂ ಲಾನು ಕೂಡ ಓದ್ಕೊಳ್ಬೋದು. ಅದಾದ ನಂತರ ಲೈಕ್ ಯು ಕ್ಯಾನ್ ಆಲ್ಸೋ ರೀಡ್ ದ ನ್ಯೂ ಕ್ರಿಮಿನಲ್ ಲಾಸ್ಗಳನ್ನು, ಓಲ್ಡ್ ಕ್ರಿಮಿನಲ್ ಲಾಸ್ ಅಲಾಂಗ್ ವಿತ್ ಚೇಂಜಸ್ ಮೇಡ್ ಇನ್ ದ ನ್ಯೂ ಕ್ರಿಮಿನಲ್ ಲಾಸನ್ನು ಓದ್ಕೊಳ್ಬೋದು. ಅದ್ರ ನಂತರ ಲೈಕ್ 4 ಮಾರ್ಕ್ಸ್ 8 ಮಾರ್ಕ್ಸ್ ಎಲ್ಲ ಇರುವಂಥದ್ದು ಲಾ ಆಫ್ ಕಾಂಟ್ರಾಕ್ಟ್, TP ಆ್ಯಕ್ಟ್ ಅದೆಲ್ಲ ಇದೆಲ್ಲ ರಿಲೇಟಿಂಗ್ ಟು ಪ್ರಾಪರ್ಟಿ ಲಾಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅದನ್ನು ಓದ್ಕೊಂಡು ಆಮೇಲೆ ಬೇಕಿದ್ರೆ ಈ 2 ಮಾರ್ಕ್ಸಿಂದೆಲ್ಲ ಕೂಡ ಕವರ್ ಮಾಡ್ತಾ ಹೋಗಿ. ಲೇಬರ್ ಆ್ಯಂಡ್ ಇದು ಕೂಡ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 4 ಮಾರ್ಕ್ಸ್ ಇದೆ, ಬಟ್ ಅದು ಡಿವೈಡ್ ಆಗುತ್ತೆ, ಲೇಬರ್ ಲಾಸ್ ಬೇರೆ, ಇಂಡಸ್ಟ್ರಿಯಲ್ ಲಾಸ್ ಬೇರೆ ಅಂತ ಹೇಳಿ. ಸೈಬರ್ ಲಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಎನ್ವೈರ್ಮೆಂಟ್ ಲಾ, ಅದ್ರ 3-4 ಆ್ಯಕ್ಟ್ ಇದೆ. ಸೊ ಅದ್ರ ಮೇಲೆ ತುಂಬ ಲೈಕ್ ಟೈಮ್ ಹಾಕಬೇಕಂತ ಇಲ್ಲ. ಲಾಸ್ಟಿಗೆ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾಸ್. ಓಕೆ, ಸೊ ನೀವು 2 ಮಾರ್ಕ್ಸನ್ನ ಹೊರತುಪಡಿಸಿ ಬೇರೆ ಎಲ್ಲ ಆ್ಯಕ್ಟ್ಗಳನ್ನು ಫಸ್ಟೇ ಓದ್ಕೊಂಡ್ಬಿಟ್ರಿ ಅಂದರೆ ಸುಮಾರು 50 to 60 ಮಾರ್ಕ್ಸ್ನ ವೇಟೇಜ್ ಕವರ್ ಮಾಡಿದಾಗೆ. ಸೊ ಅದರಿಂದ ಕ್ವಶನ್ಸ್ ಬಂದರು, ಐ ಥಿಂಕ್ ಪ್ರಾಬಬಲಿ ಯು ಮೇ ಏಬಲ್ ಟು ಲೈಕ್ ಸೆಕ್ಯೂರ್ 30 to 35 ಮಾರ್ಕ್ಸನ್ನು ತೊಗೊಳ್ಬೋದು, ಪ್ರಿನ್ಸಿಪಲ್ಸ್ಗಳನ್ನು ನೀವು ಸ್ಟ್ರಾಂಗ್ ಇದ್ದರೆ. ಅದ್ರ ಜೊತೆಗೆ ಉಳಿದಿದ್ದು ಹೇಗೂ ಬೇರೆ ಆ್ಯಕ್ಟಿಗೆ ಸಂಬಂಧಪಟ್ಟ ಕ್ವಶನ್ಗಳ ಕೇಳ್ತಾರೆ, ಅದನ್ನು ನೀವು ಕಂಪೇರ್ ಮಾಡಿ 45, 50, 60 ತನಕನೂ ಯು ಮೇ ಕವರ್ ಇಫ್ ಯು ಸ್ಟಡಿ ಇನ್ ದಿಸ್ ಮೆಥಡ್. ಆಯಿತಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ಸಿಲೆಬಸ್ ಬಗ್ಗೆ ಸಣ್ಣದಾದ ಒಂದು ನನ್ನ ಅನಿಸಿಕೆ, ಕ್ಲಾರಿಫಿಕೇಷನ್ ಏನಿತ್ತು. ಯಾಕೆಂದರೆ ತುಂಬ ಜನರು ಕನ್ಫ್ಯೂಷನ್ ಆಗ್ತಾರೆ. ಕ್ರಿಮಿನಲ್ ಲಾಸ್ ಓಕೆ CRPC ಇದೆ ಅಂತಂದರೆ ನಾವು ಹೊಸ ಕಾನೂನು ಓದುವಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಡ್ತಾರೆ. ಎಕ್ಸಾಮಲ್ಲಿ ಕೇಳ್ದೇ ಇರ್ಬೋದು, ಐ ಡೋಂಟ್ ನೋ, ಬಿಕಾಸ್ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ನು ಕೊಟ್ಟಿಲ್ಲ. ಬಟ್ ಸ್ಟಿಲ್ ಲಾಸ್ಟ್ ಮೊಮೆಂಟಲ್ಲಿ ನೀವು ಏನಾದರೂ ಬದಲಾವಣೆ ಮಾಡ್ಕೊಳ್ಳೋ ಬದಲು ಈಗಲಿಂದಾನೆ ಓದ್ತಾನೆ ಸ್ವಲ್ಪ ಯಾಕೆಂದರೆ ನಿಮಗೆ ಪ್ರಾಕ್ಟಿಕಲ್ ಲೈಫಲ್ಲೂ ಕೂಡ ಬೇಕಾಗತ್ತೆ. ಯಾಕೆಂದರೆ ಹಳೆ ಕಾನೂನುಗಳು ಎಲ್ಲವೂ ಕೂಡ ರಿಪೀಲ್ ಆಗಿವೆ. ಆಯಿತಾ? ಸೊ ರಿಪೀಲ್ ಆಗಿರೋ ಕಾರಣಕ್ಕೆ, ಹೊಸ ಕಾನೂನು ಇಂಪ್ಲಿಮೆಂಟ್ ಆಗೋ ಕಾರಣಕ್ಕೆ, ಇವನ್ ಫಾರ್ ಎ ಬೆಟರ್ ಪ್ರಾಕ್ಟಿಕಲ್ ಅಪ್ರೋಚ್ಗೆ ಅಟ್ಲೀಸ್ಟ್ ಚೇಂಜಸ್ ಏನು, ಅಮೆಂಡ್ಮೆಂಟ್ಸ್ಗಳೇನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ದಿಸ್ ವಾಸ್ ಆಲ್ ಅಬೌಟ್ ಆ ಸಿಲೆಬಸ್ ಅಂತ ಏನು ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ. ಸೊ ದಿಸ್ ಕವರ್ಸ್, ಸೊ ಪ್ರತಿದಿನ ಯು ನೀಡ್ ಟು ಪ್ರಾಕ್ಟೀಸ್, ಸ್ವಲ್ಪ ಕ್ವಶನ್ಸ್ಗಳನ್ನು MCQಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಬಹಳ ಮುಖ್ಯ. ಕೆಲವೊಂದು ಮಾಕ್ ಟೆಸ್ಟ್ಗಳಿರ್ತವೆ, ಬುಕ್ಸ್ ಇರ್ತವೆ. ಸೊ ನಮ್ಮದು ಕೂಡ ಒಂದು ಫ್ರೀ ಟೆಸ್ಟ್ಗಳು ಅವೈಲೇಬಲ್ ಇದೆ www.abhijnalegal.in ಅಂತ ಹೇಳೋ ವೆಬ್ಸೈಟಲ್ಲಿ, ಅಥವಾ ಅಭಿಜ್ಞಾ ಲಾ ಸೀರೀಸ್ ಅಂತ ಹೇಳಿ ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲೂ ಕೂಡ ಅಲ್ಲೇ ಸ್ಟಾರ್ಟಿಂಗಲ್ಲೇ ಫ್ರೀ ಟೆಸ್ಟ್ಗಳಂತ ಹೇಳಿ ನಿಮಗೆ ಕಾಣ್ತವೆ. ಸುಮಾರು 40 ಟೆಸ್ಟ್ಗಳು ಆಲ್ರೆಡಿ 39-40 ಟೆಸ್ಟ್ಗಳಿವೆ, 39 ಟೆಸ್ಟ್ಗಳಿವೆ. ಸೊ ಇದನ್ನು ಅಟೆಂಪ್ಟ್ ಮಾಡಿ, ಟ್ರೈ ಮಾಡಿ ಪ್ರತಿದಿನ 5 ಕ್ವಶನ್ಸ್ಗಳು ಬೈ ಇನ್ನು 2-2.5 ತಿಂಗಳು ತನಕ ಯು ವುಡ್ ಹ್ಯಾವ್ ಗೇನ್ ಮಚ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಸೊಲ್ಯೂಷನ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಫ್ರೀ, ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ. ಪ್ರತಿದಿನ 5 ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡೋದು, ಯಾರೇ ಇರಲಿ, ಯಾವ ಎಕ್ಸಾಮ್ ಇರಲಿ, ಮೇ ಬಿ ಜುಡಿಷರಿ ಎಕ್ಸಾಮ್ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಥವಾ ಕ್ಲಾಟ್ ಎಕ್ಸಾಮ್ಗೆ ಕ್ಲಾಟ್ PG ಎಕ್ಸಾಮ್ ಅಪೇರ್ ಆಗೋರಿಗೆ, ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಲಾ ಇದ್ದರೆ ಯು ಬೆಟರ್ ಟ್ರೈ ಅಟೆಂಪ್ಟ್ ದೀಸ್ ಡೈಲಿ ಟೆಸ್ಟ್. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ. ಪ್ಲಸ್ ಇಫ್ ಯು ವಾಂಟ್ ಅ ಪೇಯ್ಡ್ ಗೈಡೆನ್ಸ್ ಬೇಕು, ನಮಗೆ ಆ್ಯಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ಹಿಂಟ್ಸ್ಗಳು ಬೇಕು, ರಿವಿಷನ್ ಬೇಕು ಅಂತ ಹೇಳಿ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್, ವಿ ಆಲ್ಸೋ ಹ್ಯಾವಿಂಗ್ ದ್ಯಾಟ್ ಕೋರ್ಸ್. ಆ ಕೋರ್ಸ್ ಕೂಡ ಇದೆ. ಸೊ ಇಲ್ಲಿ ಕೋರ್ಸಸ್ ಅಂತ ಇಲ್ಲಿ ನೀವು ಕಾಣ್ತಿರಲ್ಲ, ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಹೇಳಿ ಎಸ್. ಸೊ ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಕೋರ್ಸ್ ಅಂತ ಹೇಳಿ. ಸೊ ಇವತ್ತು ಟೀಚರ್ಸ್ ಡೇ, ಸೊ ಎಲ್ರಿಗೂ ಟೀಚರ್ಸ್ ಡೇ ಶುಭಾಶಯಗಳು. ಹಾಗೆ ಟೀಚರ್ಸ್ ಡೇ ಸ್ಪೆಷಲ್ ಆಗಿ ವಿ ಆರ್ ಹ್ಯಾವಿಂಗ್ ಅ ಡಿಸ್ಕೌಂಟ್ ಕೊಡಿ. ಇಲ್ಲಿ 6,500 ಅಂತ ಇದೆ, ಬಟ್ ಅಡಿಷ್ನಲ್ 1,500 ಡಿಸ್ಕೌಂಟ್ ಇದೆ. AIBE 1500 ಅಂತ ಹೇಳಿ ಕೂಪನ್ ಕೋಡ್ ಹಾಕಿದರೆ ನಿಮಗೆ ಅಡಿಷ್ನಲ್ 1,500 ಡಿಸ್ಕೌಂಟ್ ಇದೆ. ಸೊ ಈ ಕೋರ್ಸ್ ಏನಂತಂದರೆ ಬೇಸಿಕಲಿ ಎಸ್. ಸೊ ಇಲ್ಲೊಂದು ಇದು ಕ್ಲಿಕ್ ಮಾಡಿಕೊಳ್ಳಿ, ನಿಮಗೆ ಇಲ್ಲೊಂದು ಫ್ರೀ ವಿಡಿಯೋ ಕಾಣುತ್ತೆ. ದಿಸ್ ಇಸ್ ಅಬೌಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಒಂದು ಇಂಟ್ರೊಡಕ್ಷನ್ನು, ಕಂಪ್ಲೀಟ್ ಓವರ್ ವ್ಯೂ ಹೇಳ್ಕೊಂಡು ಯಾವ ರೀತಿ ಕನ್ಸ್ಯೂಮರ್ ಆ್ಯಕ್ಟ್ನ ಯಾವ್ಯಾವ ಪ್ರಾವಿಷನ್ನು, ಡಿಸ್ಟ್ರಿಕ್ಟ್ ಫೋರಮ್, ಸ್ಟೇಟ್ ಫೋರಮ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುವಂಥ ಒಂದು ವಿಡಿಯೋ ಇದು.
ಸೊ ಅದನ್ನು ನೀವು ಸ್ಯಾಂಪಲ್ ವಿಡಿಯೋ ಅಂತ ಹೇಳಿ ಚೆಕ್ ಮಾಡಿ ನೋಡ್ಬೋದು. ಅದೇ ರೀತಿ ಬೇರೆ ಏನೇನಿದೆ ಅಂತ ಹೇಳಿ ಇಫ್ ಯು ವಾಂಟ್ ಟು ಚೆಕ್, ಇಲ್ಲಿ ಸದ್ಯಕ್ಕೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ಸ್ ಆನ್ ಗೋಯಿಂಗ್, ಅಂದರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟಾಪಿಕ್ಸ್ಗಳನ್ನು, ಹಾಗೆ ಕೆಲವೊಂದು TP ಆ್ಯಕ್ಟ್, ಭಾರತ್, ಇದೆಲ್ಲ ಚೇಂಜಸ್, ಕ್ರಿಮಿನಲ್ ಲಾಸ್ಗಳದ್ದು ಏನು ಚೇಂಜಸ್ಗಳಂತ ಹೇಳಿ ವಿ ಆರ್ ಡೂಯಿಂಗ್ ರೈಟ್ ನೌ. ಯಾಕೆಂದರೆ ಐ ಕೆನಾಟ್ ಟೇಕ್ ದ್ಯಾಟ್ ರಿಸ್ಕ್. ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಹೇಳದೆ ಹಾಗೆ ಎಕ್ಸಾಮ್ ಬರೀರಿ ಅಂತ ಹೇಳುವಂಥದ್ದು ರಿಸ್ಕನ್ನು ಐ ಕೆನಾಟ್ ಟೇಕ್. ಸೊ ಡೈಲಿ ವಿದಿನ್ ಲೈಕ್ ವೀಕ್, ಒಂದು ವಾರದೊಳಗೆ ವಿ ವಿಲ್ ಬಿ ಕಂಪ್ಲೀಟಿಂಗ್ ಇದೆಲ್ಲ ಕೂಡ ನ್ಯೂ ಕ್ರಿಮಿನಲ್ ಲಾಸ್ಗಳದ್ದು ಏನೇನು ಬದಲಾವಣೆ ಆಯಿತು ಅಂತ ಹೇಳುವಂಥದ್ದು. ಅಲಾಂಗ್ ವಿತ್ ದ್ಯಾಟ್ ಆಫ್ ಕೋರ್ಸ್ ಓಲ್ಡ್ ಕ್ರಿಮಿನಲ್ ಲಾಸ್ಗಳದ್ದು ವಿ ಆರ್ ಟೀಚಿಂಗ್, ಅದನ್ನು ಟೀಚ್ ಹೇಗೂ ಮಾಡೇ ಮಾಡ್ತೇವೆ. ಅದ್ರ ಜೊತೆಗೆ ಕೆಲವೊಂದು ಮೆಟೀರಿಯಲ್ ಇದೆ, ಅದು ಲೈಕ್ ಓಲ್ಡ್ ಮೆಟೀರಿಯಲ್, ಮುಂಚೆ ನಮ್ಮ ಕಾಲದಲ್ಲಿ ಕೊಡ್ತಿರುವಂಥದ್ದು, ಬಟ್ ವೆರಿ ಸೊಫಿಸ್ಟಿಕೇಟೆಡ್ ಇರುವಂಥದ್ದು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆನೇ ಕೊಟ್ಟಿರುವಂಥ ಕೆಲವೊಂದು PDF ಇದೆ. ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಬಟ್ ಐ ಸಜೆಸ್ಟ್ ನಿಮಗೆ ಸ್ಟಡಿ ಮೆಟೀರಿಯಲ್ ಏನಂತಂದರೆ, ನೀವು ಆ್ಯಕ್ಚುಲಿ ಬೇರೆ ಆ್ಯಕ್ಟೇ ನಿಮಗೆ ಸ್ಟಡಿ ಮೆಟೀರಿಯಲ್, ಬೇರೆ ಆ್ಯಕ್ಟನ್ನು ನೀವು ನಿಮ್ಮ ಹತ್ರ ಪ್ರಾಪರ್ ಬೇರೆ ಆ್ಯಕ್ಟ್ ಇದ್ದರೆ ಅದನ್ನೇ ನೀವು ಎಕ್ಸಾಮಿಗೆ ತೊಗೊಂಡು ಹೋಗುವಂಥದ್ದು. ಅದಕ್ಕಿಂತ ಹೊಸದಾಗಿ ನೀವು ನೋಟ್ಸ್ಗಳನ್ನು ಇದನ್ನು ಪರ್ಚೇಸ್ ಮಾಡಬೇಕಂತ ಇಲ್ಲ. ನಿಮ್ಮದು ಒಂದು ನೋಟ್ಸ್ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ, ಕೈಯಲ್ಲಿ ನೋಟ್ಸ್ ಮಾಡ್ಕೊಳ್ಳಿ, ಅದೇ ಸಾಕು. ಕೆಲವೊಂದು ಚಾರ್ಟ್ಸ್ಗಳನ್ನು, ಟೇಬಲ್ಸ್ಗಳನ್ನು ನಾನು ಎಕ್ಸಾಮಲ್ಲಿ ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ, ಅದೇ ಬೇಕಾದಾಗೆ ಸಾಕಾಗತ್ತೆ. ಆ ಒಂದು ಪಿಕ್ಚರೈಸೇಷನ್ ನೀವು ಮಾಡಿಕೊಂಡ್ರೆ ಯಾವುದು ಎಲ್ಲಿ ಬರುತ್ತೆ, ಪ್ಲಸ್ ಆ ಇಂಡೆಕ್ಸ್ನ ಕರೆಕ್ಟ್ ಮೆಮರೈಸೇಷನ್ ಮಾಡಿಕೊಂಡ್ರೆ ದೆನ್ ದ್ಯಾಟ್ ಇಸ್ ಮೋರ್ ದ್ಯಾನ್ ಇನಫ್. ಯಾಕೆಂದರೆ ಇಂಡೆಕ್ಸ್ನ ಮಾಹಿತಿ ಬಹಳ ಮುಖ್ಯವಾಗಿರುತ್ತೆ. ಇಂಡೆಕ್ಸ್ನ ಓದ್ಕೊಳ್ಳುವಂಥದ್ದು, ಇಂಡೆಕ್ಸ್ನ ಹೇಗೆ ಓದುವಂಥದ್ದು ಅಂದರೆ ಅದರಲ್ಲಿ ಯಾವ ಇಂಪಾರ್ಟೆಂಟ್ ಅಂತ ಹೇಳಿ ಫಿಲ್ಟರ್ ಮಾಡುವಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಕೆಲವರಿಗೆ ಗೈಡೆನ್ಸ್ ಬೇಕಾಗುತ್ತೆ, ಕೆಲವರಿಗೆ ಆ್ಯಸ್ ಆಫ್ ನಾವು ಅವರಿಗೆ ಗೊತ್ತಿರುತ್ತೆ, ಅಂದರೆ ಎಕ್ಸಾಮಲ್ಲಿ ಓದಿರ್ತಾರೆ. ಏನು ಡಿಫ್ರೆನ್ಸ್ ಅಂದರೆ, ಎಕ್ಸಾಮಲ್ಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿರ್ತೀರಿ ಅಲ್ವಾ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ರೆಡಿ ರೆಫರೆನ್ಸ್ ಇರುತ್ತೆ, ಬಟ್ ಬೇರೆ ಆ್ಯಕ್ಟಲ್ಲೇ ಹಾಗಲ್ಲ, ಯು ಹ್ಯಾವ್ ಟು ಸರ್ಚ್. ಅದಕ್ಕೆ ನಿಮಗೆ ಟೈಮ್ ಆಗುತ್ತೆ, ಅದಕ್ಕೆ ಕಷ್ಟ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಯಾರಿಗೆ ಬೇರೆ ಆ್ಯಕ್ಟ್ನ ಓದ್ಕೊಂಡು ಮ್ಯಾನೇಜ್ ಮಾಡಲಿಕ್ಕಾಗತ್ತೆ ದೆನ್ ಅವರು ಸುಲಭವಾಗಿ ಕ್ಲಿಯರ್ ಆಗ್ತಾರೆ. ಯಾರಿಗೆ ಬೇರೆ ಆ್ಯಕ್ಟ್ನ ಮಾಹಿತಿ ಎಲ್ಲಿನಿಂದ ಹುಡುಕಲಿಕ್ಕೆ ಸುಮಾರು ಟೈಮ್ ತಗೊಳತ್ತೋ ಅವರು ಸ್ವಲ್ಪ ಎಡವು ಬೀಳ್ತಾರೆ. ಸೊ ಅದಕ್ಕೋಸ್ಕರ ಈಗಲಿಂದನೇ ಬೇರೆ ಆ್ಯಕ್ಟನ್ನು ಇಟ್ಕೊಂಡು ಓದುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ ಹೌದು, ಟೆಕ್ಸ್ಟ್ ಬುಕ್ ಓದುವಂಥದ್ದು ಹೌದು, ಪ್ರಿನ್ಸಿಪಲ್ಸ್ಗಳೆಲ್ಲ ಓದ್ಕೊಳ್ಬೇಕು, ಬಟ್ ಬೇರೆ ಆ್ಯಕ್ಟ್ನಲ್ಲಿ ಎಕ್ಸಾಕ್ಟ್ ಈ ಪಾಯಿಂಟ್ ಎಲ್ಲಿದೆ ಹೇಳುವಂಥದ್ದು, ಸೆಕ್ಷನ್ ನಂಬರ್ ನೆನಪಾಗೋದು ಬೇಡ. ಐ ವಾಂಟ್ ಸರ್ ನೀವು ಮೆಮರೈಸ್ ಮಾಡಬೇಕು, ಅದೆಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಸೆಕ್ಷನಲ್ಲಿ ಯಾವ ಕಾನೂನಲ್ಲಿ ಬರುತ್ತೆ. ಈಗ ರೈಟ್ ಟು ಪ್ರಾಪರ್ಟಿ ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಬರುತ್ತೆ, ರೈಟ್ ಈ ಫಂಡಮೆಂಟಲ್ ರೈಟ್ಸಲ್ಲಿ ಬರೋದಿಲ್ಲ. ಸಮ್ವೇರ್ ಇಟ್ ಕಮ್ಸ್ ಲೇಟರ್, ಲೈಕ್ ಸೆಕ್ಷನ್ 3 ಆರ್ಟಿಕಲ್ 300 ಅದ್ರ ನಂತರ ಅಥವಾ 250 ನಂತರ ಬರುತ್ತೆ ಅಂತ ಹಾಗೆ ನೀವು ನೆನ್ಪಿಟ್ಕೊಳ್ಬೇಕು. ಅಥವಾ ಸಮ್ವೇರ್ ಸಮಥಿಂಗ್ ರಿಗಾರ್ಡಿಂಗ್ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಎಲ್ಲಿ ಬರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ, ಡೆಫಿನೇಷನ್ ಇಲ್ಲ. ಹಾಗೆ ಸಮ್ವೇರ್ ಅಮೆಂಡ್ಮೆಂಟ್ಸ್ ಹೇಳುವಂಥ ಒಂದು ಚಾಪ್ಟರ್ ಇದೆ, ಆರ್ಟಿಕಲ್ 368 ನಾವು ಓದಬೇಕು ಹೇಳುವಂಥದ್ದು. ಅಷ್ಟು ನಿಮಗೆ ಗೊತ್ತಾದರೆ ದೆನ್ ಇಟ್ ಈಸ್ ಈಸಿ. ಅದೇ ಇನಿಷಿಯಲ್ ಟ್ರಬಲ್, ಸ್ಟಾರ್ಟಿಂಗ್ ಟ್ರಬಲ್ ನಮಗೆಲ್ರಿಗೂ ಆಗುವಂಥದ್ದು ಲೊಕೇಟ್ ಮಾಡುವಂಥದ್ದು, ಎಕ್ಸಾಕ್ಟ್ ಪ್ರಾವಿಷನ್ ಎಲ್ಲಿ, ಹೇಗೆ, ಯಾವ ರೀತಿಯಲ್ಲಿ ಅಂತ ಲೊಕೇಟ್ ಮಾಡುವಂಥದ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ಅಷ್ಟೇ. ಇಲ್ಲಾಂದರೆ ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಯಾವುದೇ ಕೋರ್ಸ್ ಬೇಡ, ಯಾಕೆಂದರೆ ನೀವು ಆಲ್ರೆಡಿ ಕಾಲೇಜಲ್ಲಿ ಓದಿರ್ತೀರಿ, ಅದನ್ನೇ ನೀವು ಓದುವಂಥದ್ದು ಅಲ್ವಾ. ಸೊ ಇದಿಷ್ಟು ಇದರದ್ದು ಮಾಹಿತಿ. ಸೊ ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು, ಇಫ್ ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಎನಿ ಟೈಮ್. ಆಲ್ರೆಡಿ ಇದು ಲೈವ್ ಕ್ಲಾಸ್ ಅಲ್ಲ, ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಪ್ರತಿದಿನ ಅಪ್ಲೋಡ್ ಮಾಡುವಂಥದ್ದು. ಸೋಮವಾರದಿಂದ ಶುಕ್ರವಾರ ತನಕ ವಿ ಆರ್ ಅಪ್ಲೋಡಿಂಗ್. ಶನಿವಾರ ಒಂದು ಲೈವ್ ಕ್ಲಾಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳದ್ದು ಲೈವ್ ಕ್ಲಾಸ್. ಸೊ ಪೋಲ್ ಕಂಡಕ್ಟ್ ಮಾಡಿ ರಿಯಲ್ ಟೈಮ್ ನಿಮಗೆ ಟೆಸ್ಟ್ ಥರ ಅನಿಸ್ಲಿಕ್ಕೆ ವಿ ಆರ್ ಕಂಡಕ್ಟಿಂಗ್ ದ್ಯಾಟ್. ಸೊ ಅದು ಒಂದು ಬೆನಿಫಿಟ್. ಹಾಗೆ ಸಂಡೇ ಒಂದಿಲ್ಲ, ಸಂಡೇ ಯಾವುದೇ ಕ್ಲಾಸ್ ಇಲ್ಲ. ಸೊ ಇದೇ ರೀತಿ ಇನ್ನು ಬೈ 1-1.5 ತಿಂಗಳಲ್ಲಿ 2 ತಿಂಗಳಲ್ಲೇ ಕಂಪ್ಲೀಟ್ ಆಗಿಬಿಡತ್ತೆ ಇದರದ್ದೆಲ್ಲವೂ ಕೂಡ. ಆಫ್ಕೋರ್ಸ್ ಅಂದರೆ ವಿ ಹ್ಯಾವ್ ಸ್ಟಾರ್ಟೆಡ್, ಸ್ವಲ್ಪ ಮೊದಲೇ ಇದು ಮಾಡಿದ್ದೇವೆ, ತುಂಬ ಬರ್ಡನ್ ಆಗಬಾರ್ದಂತ ಪ್ರತಿದಿನ ಒಂದೊಂದೇ ವೀಡಿಯೋನ ವಿ ಆರ್ ಅಪ್ಲೋಡಿಂಗ್. ಕೆಲವೊಂದು ಸಲ 3/4 ಗಂಟೆ ಇರುತ್ತೆ, ಅರ್ಧ ಗಂಟೆ ಇರುತ್ತೆ, 1 ಗಂಟೆ ಇರುತ್ತೆ, 1 ಗಂಟೆಗಿಂತಲೂ ಜಾಸ್ತಿ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಟಾಪಿಕ್. ಬಟ್ ಆ ಟಾಪಿಕ್ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುವಾಗೆ ಮಾಡುವಂಥ ಒಂದು ಆ ರೀತಿ ಡಿಸೈನನ್ನು ವಿ ಹ್ಯಾವ್ ಡನ್ ದಿಸ್. ಸೊ ಇಫ್ ಯು ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಅಟ್ ಎನಿ ಟೈಮ್, ಈಗ ಇರ್ಬೋದು, ಈ ವಿಡಿಯೋನ ನೀವು ಆಮೇಲಾದರೂ ನೋಡ್ತಾ ಇರ್ಬೋದು, ಮೇ ಬಿ ಎಕ್ಸಾಮಿಗೆ 1 ತಿಂಗಳಿರುವಾಗ ಅಥವಾ 15 ದಿನ ಇರುವಾಗಲೂ ಕೂಡ ನೋಡ್ತಿರ್ಬೋದು. ಆವಾಗಲೂ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕೂಪನ್ ಕೋಡ್ ಇಲ್ಲಿ ಟೀಚರ್ಸ್ ಡೇ ಅಂತ ಇದೆ, ಇದನ್ನು ಅಪ್ಲೈ ಮಾಡಿದರೆ ಇಲ್ಲಿ. ಸೊ ಈ ಕೂಪನ್ ಕೋಡ್ ಮಾತ್ರ ದಿಸ್ ಅವೈಲೇಬಲ್ ಓನ್ಲಿ ಫಾರ್ 3 days, ಅಪ್ ಟು 8th ಈ ವಾರ ತನಕ ಇದೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್
purchase this course. So 5,131ಗೆ it will be. ಸೊ ಎಲ್ಲ 19 ಆ್ಯಕ್ಟ್ಸ್ಗಳನ್ನು ವಿ ಆರ್ ಕವರಿಂಗ್. 19 ಆ್ಯಕ್ಟ್ ಅಲ್ಲ, ಮೇ ಬಿ ವಿ ಆರ್ ಕವರಿಂಗ್ ಅಬೌಟ್ ಮೋರ್ ದೆನ್ 30-40 ಆ್ಯಕ್ಟ್ಸ್ಗಳು. ಬಟ್ 19 ಫೀಲ್ಡ್ ನಿಮಗೆ ಏನು 19 ಇದು ಕೊಟ್ಟಿದ್ದಾರೆ ಭಾಗಗಳು 19 ಅಂತ ಹೇಳಿ, ವಿ ಆರ್ ಕವರಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಯಾಕೆಂದರೆ ನೋಡಿ ಇಲ್ಲೆಲ್ಲ ಕಾಂಟ್ರಾಕ್ಟ್ ಆ್ಯಕ್ಟೇ ಬೇರೆ, ಸ್ಪೆಸಿಫಿಕ್ ಲೀಫ್ ಆ್ಯಕ್ಟೇ ಬೇರೆ, ಟಿ ಪಿ ಆ್ಯಕ್ಟ್ ಅದೇ ಬೇರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟೇ ಬೇರೆ. ಸೊ ವಿ ಕೆನಾಟ್ ಸೇ ಓನ್ಲಿ 19 ಆ್ಯಕ್ಟ್ಸ್. ದೇರ್ ಆರ್ 19 ಫೀಲ್ಡ್ಸ್ ಆಫ್ ಲಾ ವೇರ್ ದೇರ್ ಆರ್ ಮೋರ್ ದ್ಯಾನ್ ಲೈಕ್ ಅಬೌಟ್ 40-45 ಆ್ಯಕ್ಟ್ಸ್ಗಳ ತನಕನೂ ಆಗಿಬಿಡತ್ತೆ ಕೆಲವೊಂದು ಸಲ. ಸೊ ಎಲ್ಲದೂ ಡೀಟೇಲ್ ಆಗಲ್ಲ, ಅದರದ್ದು ಇಂಪಾರ್ಟೆಂಟ್ ಹೈಲೈಟ್ಸ್ಗಳನ್ನು ವಿ ಆರ್ ಸೇಯಿಂಗ್ ದ್ಯಾಟ್. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಸಿಲೆಬಸ್. ಹಾಗೆ ಸಿಲೆಬಸ್ ಹೇಗೆ ಓದಬೇಕು, ಆ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಮೈ ಕ್ಲಾರಿಫಿಕೇಷನ್ ವಾಟ್ ಅಥವಾ ನನ್ನ ಅನಿಸಿಕೆ ಏನಂತ ಹೇಳಿ ತಿಳಿಸ್ಕೊಟ್ಟೆ. ಹಾಗೆ ಸಂಬಂಧಪಟ್ಟ ಕೋರ್ಸ್ ಬಗ್ಗೆನೂ ತಿಳಿಸ್ಕೊಟ್ಟೆ, ಫ್ರೀ ಟೆಸ್ಟ್ಗಳನ್ನು ತಿಳಿಸ್ಕೊಟ್ಟೆ. ಸೊ ಫ್ರೀ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಆಫ್ಕೋರ್ಸ್ ಯು ಕ್ಯಾನ್ ಜಾಯಿನ್ ಅ ಗ್ರೂಪ್. ಇಟ್ಸ್ ಅ ಫ್ರೀ ಗ್ರೂಪ್, ಫ್ರೀ ವಾಟ್ಸ್ಆ್ಯಪ್ ಗ್ರೂಪ್. ಈ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾವು ಕೊಟ್ಟಿದ್ದೇವೆ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಆ ಗ್ರೂಪ್ನ ಲಿಂಕನ್ನು ಹಾಕಿದ್ದೇವೆ. ಅದನ್ನು ಕೂಡ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಅಥವಾ ಬೇರೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಕಾಣ್ತದಲ್ಲ ಆ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಈ ರೀತಿ ಸಿಲೆಬಸ್ ಈ ರೀತಿ ಇದೆ, ಅಥವಾ ಈ ರೀತಿ ಕೋರ್ಸಸ್ಗಳಿವೆ, ಈ ರೀತಿ ಟೆಸ್ಟ್ಗಳಿವೆ, ಫ್ರೀ ಟೆಸ್ಟ್ಗಳು ಅಂತ ಹೇಳಿ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.